ಬಂದಂತ ಜಾಣ ಮಹಾಜಾಣ, ಉಕ್ಕಿ ಬಂದಂತ ಅಗ್ನಿ ಪರ್ವತವೇ, ವಿಷಯೂ ಹಸಿಲಿರುವ ನಮ್ಮ ಅಮೃತವೇ, ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ, ನಮಗಾಗಿ ತನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು, ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂತ ಶಿಲ್ಪಿ ನೀವು, ದೂರ ಮಾಡಲೆಂದು ನಮ್ಮ ನೋವ ನೆನಪಿನ ದಿನದಂದು ಶೋಷಿತರ ಸ್ವಾಭಿಮಾನ ಸಮಾವೇಶವನ್ನ ಇವತ್ತು ಲೇಔಟ್ನಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀಧರ್ ಕಲ್ವೀರ್ ಸಾಹೇಬರು ಬಂದಿದ್ದಾರೆ. ಅವರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈಗೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಜನವರಿ 1, 1818ರಲ್ಲಿ ಶೌರ್ಯ ಮೆರೆದು ಮಡಿದ ಮಹಾರ್ ಯೋಧರ ಕೊರೆಗಾಂವ್ ವಿಜಯೋತ್ಸವದ ನೆನಪಿನ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತಾಡಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಧರ್ ಕಲ್ವೀರ್ಜಿ ಅವರೇ ಮತ್ತು ಇಷ್ಟೊತ್ತು ಮಾತಾಡಿರ್ತಕ್ಕಂಥ ನಮ್ಮ ಮುರಳಿಯವರೇ ಮತ್ತು ನಮ್ಮ ಪಾಷಾರವರೇ ಮತ್ತು ಇಮ್ರಾನ್ ರವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಎಂ ಮಾರುತಿ ನಾಯಕರವರೇ, ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸಿಕಂದರ್ ಅವರೇ, ಬೃಹತ್ ಬೆಂಗಳೂರು ಮಹಾನಗರ ಸಮಿತಿಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರೇ ಮತ್ತು ಎಲ್ಲ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮವನ್ನ ಬಹಳ ಶಿಸ್ತುಬದ್ಧವಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಿಯಾಜ್ ರವರು, ಅಜಿತ್ ರವರು, ಫೈರೋಜ್ ಅವರು, ಅಮರ ಸಭಾನಾಥರಾಜರವರು, ಅನೇಕ ನಮ್ಮ ಅಲ್ಪಸಂಖ್ಯಾತರದ ಬಿಬಿಎಂಪಿ ನಾಯಕರು, ಜಿಲ್ಲಾ ನಾಯಕರು ಎಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೆ ರಾಜ್ಯ ಸಮಿತಿಯಿಂದ ಪ್ರೀತಿಪೂರ್ವಕವಾದಂತ ದಿನವನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಇಡೀ ಭಾರತ ದೇಶಾದ್ಯಂತ ವಿಜಯೋತ್ಸವ ದಿನವನ್ನು ಆಚರಣೆಯನ್ನ ಮಾಡ್ತಾರೆ. ಕುಡಿದು ಮಲ್ಲಿಗೆ ಎದ್ದು ಹೋಗ್ತಾರೆ. ಇವತ್ತು ಅಂಜೂರು ರಸ್ತೆಗಳಲ್ಲಿ ರಾತ್ರಿ ಇಡೀ ಪೂರ್ತಿ ಕುಡಿದು ಮಲಗಿರ್ತಕ್ಕಂಥವ್ರಿಗೆ ಸರ್ಕಾರ ತಗೊಂಡಿದೆ. ಅವ್ರ ಮನೆಯಲ್ಲಿ ಸೇರಿಸೋದಕ್ಕೆ ಬಹಳ ಒಂದು ವ್ಯವಸ್ಥೆಯನ್ನು ಮಾಡಿದೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಆದ್ರೆ ಇವತ್ತು ಇಲ್ಲಿ ನಡೀತಾ ಕಾರ್ಯಕ್ರಮ, ಈ ಕಾರ್ಯಕ್ರಮ ಇತಿಹಾಸವನ್ನು ನಿರ್ಮಾಣ ಮಾಡುವಂತ ಕಾರ್ಯಕ್ರಮ. ಇತಿಹಾಸ ಗೊತ್ತೇ ಇರ್ತಕ್ಕಂಥವ್ರು ಮತ್ತೆ ಇತಿಹಾಸನ ಸೃಷ್ಟಿ ಮಾಡಕ್ಕಾಗಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ನಡೆಯುವ ಕಾರ್ಯಕ್ರಮ ಇತಿಹಾಸ ಕಾರ್ಯಕ್ರಮ. ಏನು ಕೇವಲ 500 ಜನ ಮಹಾನ್ ಸೈನಿಕರು, 500 ಜನರಲ್ಲಿ ಅಸ್ಪೃಶ್ಯ ಅಲ್ಲ, ಅದರಲ್ಲಿ ಕಷ್ಟ ತಂದವರು ಇದ್ರು, ಮುಸಲ್ಮಾನರು ಕೂಡ ಇದ್ರು. 500 ಜನರಲ್ಲಿ ಸೈನಿಕರಲ್ಲಿ ಕೇವಲ ಅಸ್ಪೃಶ್ಯ ಇರಲಿಲ್ಲ, ಅಲ್ಲಿ ಮುಸಲ್ಮಾನರು ಕೂಡ ಇದ್ರು, ಕ್ರೈಸ್ತರು ಕೂಡ ಇದ್ರು. ಆ 500 ಜನ ಮಹಾರ್ ಸೈನಿಕರು ಏನಿದ್ದಾರೆ ಅವರು ಸುಮಾರು 30,000 ಜನ ದೇಶೀಯಗಳ ಸೈನ್ಯವನ್ನ ಸೆಡೆಬಡಿದು ಕೇವಲ 10 ಗಂಟೆಗಳಲ್ಲಿ 30,000 ಜನರ ರುಂಡಗಳನ್ನ ಕೊಂಡಾಡಿರ್ತಕ್ಕಂಥ ವೀರ ಯೋಧರು ಈ ಮಹಾರ್ ಸೈನಿಕರು. ಕೇವಲ 500 ಜನ 25,000 ರಿಂದ 30,000 ಜನರನ್ನ ಸಭೆ ಬರೆದಿದ್ದಾರೆ. ಆ 500 ಜನ ಮಹಾರ್ ಸೈನಿಕರಲ್ಲಿ 21 ಸೈನಿಕರು ವೀರ ಮರಣವನ್ನು ಹೊಂದಿರ್ತಾರೆ. ಆ ವೀರ ಮರಣವನ್ನು ಹೊಂದಿರ್ತಕ್ಕಂಥ 21 ಸೈನಿಕರ ಹೆಸರನ್ನ ಅಂದಿನ ಬ್ರಿಟಿಷ್ ಗವರ್ಮೆಂಟ್ ಈ ತರ ಸ್ತೂಪವನ್ನ ನಿರ್ಮಾಣ ಮಾಡಿ ಇಲ್ಲಿ ಅದಂದ್ರೆ ಮಹಾರಾಷ್ಟ್ರ ಹೊತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಒಂದು ಆಲೋಚನೆಯನ್ನು ಮಾಡಿದ್ರು, ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ಸುಮಾರು 40 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದರ ಇತಿಹಾಸವನ್ನು ಪರಿಚಯ ಮಾಡಿರ್ತಕ್ಕಂಥದ್ದು ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ
ಹೊಸ ವರ್ಷ ದೇವರು ಒಳ್ಳೆ ಆರಂಭ ಕೊಡ್ಲಿ, ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳಷ್ಟು ಗೊತ್ತಿದೆ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಗಳು ಸಾಕಷ್ಟು ಸಂಘ ಸಮಿತಿಗಳು ಬಡವರಿಗೋಸ್ಕರ ಯಾರಿಗೆ ಅನ್ಯಾಯ ಆಗ್ತಿದೆ ಅವ್ರಿಗೋಸ್ಕರ ಹೋರಾಟ ಮಾಡುವಂತ ಸಂಸ್ಥೆ ಈ ಒಂದು ದಲಿತ ಸಂಘರ್ಷ ಸಮಿತಿ. ಇದರಲ್ಲಿ ಇಂಥವ್ರೇ ಅಂತ ಇಲ್ಲ, ಈಗ ಜಾತಿ ಅನ್ನೋದಿಲ್ಲ, ಎಲ್ಲರೂ ಸಹ ವಿಶೇಷವಾಗಿ SC ST ಮೈನಾರಿಟಿಯವರು, OBC ಎಲ್ಲರೂ ಸೇರ್ಕೊಂಡು ಸ್ಥಾಪನೆ ಮಾಡುವಂತ ಈ ಒಂದು ದಲಿತ ಸಂಘರ್ಷ ಸಮಿತಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಕೊಡಿಸಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ಮಾಡುವಂತಹ ಒಂದು ಸಂಸ್ಥೆ ಇದೆ. ಕೆಲವೊಬ್ಬರು ಯಾರೋ ಒಂದು ಬೆರಳಿಕೆಯಷ್ಟು ಜನಗಳು ಇದರ ದುರುಪಯೋಗ ಪಡಿಸಿಕೊಳ್ಳೋದ್ರಿಂದ ಇದರಿಂದ ಎಲ್ಲರಿಗೂ ಸಹ ಒಂದು ಕೆಟ್ಟ ಹೆಸರು ಬಂದಿದೆ. ಹೀಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಸಂಸ್ಥೆ ಬಹಳ ಅನಾದಿ ಕಾಲದಿಂದ ಇರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯನ್ನ ಹೆಸರಿನಲ್ಲಿ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಳ್ತಿರೋದ್ರಿಂದ ಬಹಳಷ್ಟು ಜನಕ್ಕೆ ಈ ಸಂಸ್ಥೆ ಬಗ್ಗೆ ಒಂಥರ ಒಂದು ಏನು ಅನುಮಾನ ಅಂತನೋ ಒಂಥರ ಒಂದು ಕೆಟ್ಟ ಒಂದು ಭಾವನೆ ಇರೋದ್ರಿಂದ ತಾವುಗಳು ಅದನ್ನ ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಒಂದು ಸಂಸ್ಥೆಯಿಂದ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಸಿಗ್ಬೇಕಾಗಿದೆ, ಯಾರಿಗೆ ಸರ್ಕಾರದ ವತಿಯಿಂದ ಅನುಕೂಲಗಳು ಸಿಗ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡೋದ್ರ ಮೂಲಕ ಈ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾನು ಇಲ್ಲಿರ್ತಕ್ಕಂಥ ಬಹಳಷ್ಟು ಜನಗಳನ್ನ ನಾನು ACP ಆದಾಗಿಂದ ನೋಡಿದ್ದೀನಿ, DCP ಆದಾಗ್ಲೂ ನೋಡಿದ್ದೀನಿ. ಬಹಳಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರಿ, ಎಲೆ ಮನೆ ಕಾಯ್ತಾರೆ ಕೆಲಸ ಮಾಡ್ತಿದ್ರಿ. ನೋಡಿ, ಇಷ್ಟು ಜನ ಹೆಣ್ಮಕ್ಳು ತಾವೆಲ್ಲ ಮುಸ್ಲಿಮ್ಸ್ ಹೆಣ್ಮಕ್ಳು ಒಂದ್ ಕಾಲ ಆಯ್ತು ಹೊರಡೆ ಬರೋ, ಮನೆ ಬಿಟ್ಟು ಹೊರಡೆ ಬರ್ದೇ ಇರ್ತಕ್ಕಂಥ ಕಾಲ ಆಯ್ತು. ಇವತ್ತು ತಾವೆಲ್ಲ ಬಂದು ಮುಂದೆ ನಿಂತು ಒಂದು ಸಮಾಜದಲ್ಲಿ ಈ ಸಂಸ್ಥೆ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡೋ ವಿಷಯ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೊಸ ಶುಭಾಶಯ ಕೊಡ್ತಾ, ನನಗೆ ಸಮಯ ಆಗ್ತಿರೋದ್ರಿಂದ ತಮ್ಮ ಅನುಮತಿ ಪಡೆದು ನಾನು ತೆರಳ್ತಾ ಇದ್ದೀನಿ. ಕಲ್ವೇರ್ ಬ್ರದರ್ ನನ್ಗೆ ಬಹಳ ಹಗುರು, ಬಹಳ ಸಂಸ್ಥೆಗೋಸ್ಕರ ಈ ಒಂದು ಏನು ಹೋರಾಟ ಮಾಡಿದಂತ ಬಹಳ ದೊಡ್ಡ ವ್ಯಕ್ತಿ. ಎಲೆಮರೆ ಕಾಯ್ತಾರ ಇರ್ತಾರೆ, ಅವ್ರು ಎಲ್ಲೂ ಯಾರಿಗೂ ಕಣ್ಣಿ ಕಾಣೋದಿಲ್ಲ, ಪ್ರಚಾರ ಪ್ರೇಮಿಗಳು ಅಲ್ಲ ಅವರು. ಹೀಗಾಗಿ ಬ್ರದರ್ ಇದ್ದಾರೆ, ಅವರ ನಿಜವಾಗ್ಲೂ ಅವರ ಒಂದು ಸಹಕಾರ ಪಡ್ಕೋಬೇಕು, ಅವ್ರ ಮಾರ್ಗದರ್ಶನ ಪಡ್ಕೊಂಡು ತಾವೆಲ್ಲರೂ ಈ ಸಂಸ್ಥೆಯನ್ನು ಬಹಳ ಎಚ್ಚರಿಕೆ ಬಳಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಕುರಿತು ಮತ್ತು ಈ ಚುನಾವಣೆ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕುರಿತು ನಮ್ಮ DCP ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಮಂಜಪ್ಪ ಬಾಬುರವರು ಮಾತಾಡಿದ್ದಾರೆ. ಅವರು ಬೇರೆ ಕೆಲಸ ಮೇಲೆ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ನಾವು ಗೌರವವನ್ನ ಸೂಚಿಸಿ ಕಳಿಸ್ಕೊಡ್ಬೇಕಾದ್ರೆ ತಾವೆಲ್ಲರೂ ಸಹ ಶಾಂತಿಯುತವಾಗಿರ್ಬೇಕು. ಈಗ ನಮ್ಮ ಏನು ಇವತ್ತು ಕರೇಗಾಂವ್ ವೀರ ಯೋಧರ ವಿಜಯೋತ್ಸವದ ಕಾರ್ಯಕ್ರಮ, ಈ ಕಾರ್ಯಕ್ರಮ ಅಂಗವಾಗಿ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಬೇಕು. ಈ ಕ್ಯಾಲೆಂಡರ್ ಏನೋ ಒಂದು ಕೊಡುಗೆಯಾಗಿ ಮಾಡಿರ್ತಕ್ಕಂಥ ನಮ್ಮ ಮುನಿಯಲಪ್ಪ ಜಲ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮುನಿಯಲಪ್ಪನವರು ಈ ಒಂದು ಇದಕ್ಕೆ ಬಂದು ಈ ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ಸಹಕರಿಸಬೇಕಾಗಿ ನಾನು ಮನವಿ ಮಾಡಿಕೊಳ್ತೇನೆ. ದಯವಿಟ್ಟು ಆ ಒಂದು ಕೊರೆಗಾಂವ್ ಸೂಪ ಇರ್ತಕ್ಕಂಥ ಕ್ಯಾಲೆಂಡರ್ ದಯವಿಟ್ಟು ಎಲ್ಲರಿಗೂ ಕೊಡಬೇಕು. ಹೇಳಿಸ್ತಾ ಇಲ್ಲ. ಜೈ ಭೀಮ್ ಕೋರ್ತಾ ಇದ್ದೇವೆ. ಹಾಗೆ ಪಾಷಾರ್ ಅವರು ಬಂದಿದ್ದಾರೆ. ಜೈ ಭೀಮ್. ಪಾಷಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪಾಟೀಲ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿರ್ಭದ್ ಬೇಕ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುರಳಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ಹಾಗೆ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಾರುತಿ ನಾಯ್ಕ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ಸಹ ಭೀಮ ಸ್ವಾಗತವನ್ನ ಕೋರ್ತಾ ವಿಜಯೋತ್ಸವದ ಸಮಾರಂಭವನ್ನ ಈ ಒಂದು ಭಾಗದಲ್ಲಿ ಏರ್ಪಡಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮುಖ್ಯ ಭಾಷಣಕಾರರಾಗಿ ಕೋರೆಗಾಂವ್ ಯುದ್ಧದ ವಿಜಯದ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಮಾತಾಡಿ ಅಂತ ಹೇಳಿ ನನ್ನನ್ನ ಇದರ ರಾಜ್ಯ ಸಂಚಾಲಕರಾದ ಮಾನ್ಯ ಗೋವಿಂದರಾಜರವರು, ಜಿಲ್ಲಾ ಸಂಚಾಲಕರಾದ ಮಾರುತಿ ನಾಯಕರವರು ಮತ್ತು ನಮ್ಮ DSS ಅಲ್ಪಸಂಖ್ಯಾತರ ಘಟಕದ ಎಲ್ಲ ಮುಂದಾಳುಗಳು ನನಗೆ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಸಂಘಟನೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಅರ್ಪಿಸಲು ಬಯಸ್ತೇನೆ. ಬಂಧುಗಳೇ, ಇದು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕ್ರಮ. ನಾವು ಅಂಬೇಡ್ಕರ್ ಅವರ ತತ್ವದ ಮೂಲಕ ಹೊರಡ್ತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ಮೊದಲು ನಾವೆಲ್ಲರೂ ಕೂಡ ಒಂದು ಪುಣ್ಯದ ಕೆಲಸ ಅಂತ ಏನ್ ಕರೀತಾರೆ, ಒಳ್ಳೆಯ ಕೆಲಸ ಅಂತ, ಅದು ಬಾಬಾ ಸಾಹೇಬರಿಗೆ ಜಿಂದಾಬಾದ್ ಹೇಳುವಂತ ಕೆಲಸ. ಅದನ್ನು ಆರಂಭ ಮಾಡೋದ್ರ ಮೂಲಕ ಸಭೆ ಬಾಬಾ ಸಾಹೇಬರ ಆಶೀರ್ವಾದ ಕಳಿಸುತ್ತೆ. ಎಲ್ಲರೂ ಅದು ವಿಶೇಷವಾಗಿ ಇದಕ್ಕೊಂದು ವಿಶೇಷ ಅರ್ಥ ಇದೆ. ಇಲ್ಲಿ SC ST ವರ್ಗದ ಬಂಧುಗಳು ಎಲ್ಲರೂ ಸೇರಿ ಅದನ್ನು ವಿಶೇಷವಾಗಿ ಮಹಿಳೆಯರು ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಅರ್ಥ ಇದೆ. ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗಬೇಕು ಮಾಧ್ಯಮಗಳ ಮೂಲಕ. ನಾವು ಜಿಂದಾಬಾದ್ ಹೇಳಲ್ಲ ಅನ್ನೋರು ಕೈ ಎತ್ತಿ. ಅಂಬೇಡ್ಕರ್ 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 ಕೋರೆಗಾಂವ್ ಯುದ್ಧ. ಬಂಧುಗಳೇ, ಈ ದಿವಸ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಂಚಾಲಕರಾದ ಗೋವಿಂದರಾಜ್ ಅವರು, ಜಿಲ್ಲಾ ಸಂಚಾಲಕರು ನಮ್ಮ ಮಾರುತಿ ನಾಯಕ್ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಚಾಲನೆಯನ್ನು ಕೊಟ್ಟಾಗ ನಮ್ಮ ಜನಾಂಗದ ಹೆಮ್ಮೆಯ ಪೊಲೀಸ್ ಅಧಿಕಾರಿಗಳು ಮಂಜುನಾಥ್ ಬಾಬು ಅವರು ಕೂಡ ಕ್ಯಾಲೆಂಡರ್ ನ ಬಿಡುಗಡೆ ಮಾಡಿದ್ದಾರೆ. ಮೆಹಬೂಬ್ ಪಾಷಾ ಅವರು PSI ಅವರು ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಾಕಷ್ಟು ಶ್ರಮಿಸಿ ಧಾರ್ಮಿಕ ಅಲ್ಪಸಂಖ್ಯಾತರ ಪುರುಷರು ಮತ್ತು ಮಹಿಳೆಯರ ಒಂದು ದೊಡ್ಡ ಬಳಗವನ್ನೇ ಇಲ್ಲಿ ಜಮಾಯಿಸಿ ಅಂಬೇಡ್ಕರ್ ಅವರಿಗೆ ಬಹಳ ಪ್ರಿಯವಾದಂತಹ ಒಗ್ಗಟ್ಟು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿದ್ದಾರೆ ಅನ್ನೋದನ್ನ ನಿರೂಪಿಸಿದರೆ. ವಿಶೇಷವಾಗಿ ಧಾರ್ಮಿಕ ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ಜೈವಿ ಮಂದಿರಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಪಘಾತಗಳು, ಅವಘಡಗಳು ನಡೆಯದಂತೆ ತಡೆಯುವಂತ ದಿನ ಟೆನ್ಷನ್ ಫುಲ್ ಸ್ಟ್ರೆಸ್ಫುಲ್ ಡೇ ಆಗಿ ಪರಿವರ್ತನೆ ಆಗ್ತಾ ಇರೋ ಸಂದರ್ಭದಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿಯವರು ಯಾವುದೇ ಡ್ರಗ್ಸ್, ಯಾವುದೇ ಆಲ್ಕೋಹಾಲ್, ಯಾವುದೇ ಮಿಸ್ಬಿಹೇವಿಯರ್ ಇಲ್ಲದೆ ಇರುವಂತ ಒಂದು ವಾತಾವರಣದಲ್ಲಿ ಇವತ್ತು ಕೋರೆಗಾಂವ್ ಯುದ್ಧ ವಿಜಯೋತ್ಸವ ಅನ್ನುವಂತ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಇಡೀ ದೇಶಕ್ಕೆ ಒಂದು ಪರ್ಯಾಯ ಸಂದೇಶವನ್ನ ಹೊಸ ವರ್ಷ ಆಚರಿಸುವ ರೀತಿ ಹೇಗಿರ್ಬೇಕು ಅನ್ನೋದನ್ನ ಇವತ್ತು ಇಲ್ಲಿ ಈ ಮೂಲಕ ಕೊಡ್ತಾ ಇರೋದಕ್ಕೆ ದಲಿತ ಸಂಘ ಸಮಿತಿಯನ್ನ ನಾನು ವಿಶೇಷವಾಗಿ ಅಭಿನಂದಿಸೋದಕ್ಕೆ ಬಯಸ್ತೀನಿ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಅರಿಯಲಾರರು. ಒಗ್ಗಟ್ಟನ್ನು ಹೊಡೆಯೋದಕ್ಕೋಸ್ಕರ ಅವರು ಕೋಮುವಾದದ ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇರ್ತಾರೆ. ನಾವು ಕೋಮು ಸಾಮರಸ್ಯದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾನೇ ಇರ್ಬೇಕು. ನಾವೇನಾದ್ರೂ ಕೋಮು ಸಾಮರಸ್ಯ ಒಗ್ಗಟ್ಟಿನ ಕಾರ್ಯಕ್ರಮ ನಾವು ನಿಲ್ಲಿಸಿದ್ರೆ ಕೋಮುವಾದಿಗಳ ಕೈಗೆ ದೇಶವನ್ನ ತೆಗೆದುಕೊಂಡು ಸಂವಿಧಾನವನ್ನ ಬದಲಾಯಿಸಿ ನಾವೆಲ್ಲರೂ ಮತ್ತೆ ಗುಲಾಮರಾಗಿ ಬದುಕುವಂತ ಒಂದು ಷಡ್ಯಂತ್ರವನ್ನ ಅವರೆಲ್ಲರೂ ಹೆಣಿತಾ ಇದ್ದಾರೆ. ಇವತ್ತು ನಾವು ಇಂತಹ ಸಮಾರಂಭಗಳಲ್ಲಿ ಬಹಿರಂಗವಾಗಿ ನಾವು ಮಾತಾಡಬೇಕು. ನಮ್ಮ ಒಗ್ಗಟ್ಟನ್ನು ಮುರಿಯೋದಕ್ಕೆ ಯಾರಾದ್ರೂ ಕೋಮುವಾದಿಗಳು ಕೈ ಹಾಕಿದ್ರೆ ನಾವು ಕೊಡ್ತಾ ಇದ್ದೀವಿ ಎಚ್ಚರ. 208 ವರ್ಷಗಳ ಹಿಂದೆ ಯಾವ ಕೋರೆಗಾಂವ್ ಯುದ್ಧದಲ್ಲಿ ಈ ದೇಶದ ಕೋಮುವಾದಿ ಬಾಜಿರಾಯನಿಗೆ ಯಾವ ರೀತಿಯ ಸೋಲನ್ನ, ಯಾವ ರೀತಿಯ ಅವಮಾನವನ್ನ ನಮ್ಮ ಮೂಲ ನಿವಾಸಿ ಸೈನಿಕರು ಮಾಡಿದ್ರು ಕೋರೆಗಾಂವ್ ಯುದ್ಧದಲ್ಲಿ, ಅಂತಹ ಯುದ್ಧಗಳು ಈ ದೇಶದಲ್ಲಿ ನಾವು ರಕ್ತ ಹರಿಸ್ತಾ ಇದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಕೋಮುವಾದಿಗಳನ್ನ ಮತ್ತೆ ಸೋಲಿಸ್ತೀವಿ ದೇಶದಲ್ಲಿ. ಬ್ರಿಟಿಷರು ಈ ಒಂದು ಸ್ತೂಪ ಇರೋದು 65 ಅಡಿ ಎತ್ತರ ಕೋರೆಗಾಂವ್ನಲ್ಲಿ ಇರುವಂತಹ ಸ್ತೂಪದಲ್ಲಿ ಇದೆ. ಇದು ಅದರದೇ ಆಕಾರ. ಇದರಲ್ಲಿ ಹೆಸರುಗಳನ್ನ ಬರೆದು ಯುದ್ಧವನ್ನ ಗೆದ್ದಂತಹ, ಸಮಾನತೆಯನ್ನ ಸ್ಥಾಪನೆ ಮಾಡಿದಂತಹ
ಯೋಧರಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಮಾಡಿದಂತ ಸ್ತೂಪ. ಇದನ್ನ ಇಲ್ಲಿ ನಿಲ್ಲಿಸಿ ಅವ್ರಿಗೆ ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೀವಿ. ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಯೋಧರು, ಅವರ ಪ್ರಾಣ ಕೊಟ್ಟಿದ್ದಕ್ಕೆ ನಾವು ಬೆಲೆ ಕೊಡ್ಬೇಕಾ ಬೇಡವಾ? ಬೆಲೆ ಕೊಡಬೇಕು ಅಂದ್ರೆ ನಮಗೆ ನಿಜವಾಗ್ಲೂ ಮನುಷ್ಯರಾದ್ರೆ ನಾವು ಒಂದು ನಿಮಿಷ ನಿಂತ್ಕೊಂಡು ಅವ್ರಿಗೆ ಬೆಲೆ ಕೊಡೋಣ. ಎಲ್ಲ ಎದ್ ನಿಲ್ತೀರಾ, ಒಂದ್ ನಿಮಿಷ ಅವ್ರಿಗೆ ಬೆಲೆ ಕೊಡೋಣ. ಅಂಬೇಡ್ಕರ್ का आवाज आ गया, चाल चलूगा ಇರ್ತಾರೆ. ಮಗು ಅಂದ್ರೆ ನಮ್ಮ ವಯಸ್ಸು ಮಗನ ಅವನು ಆ ಮಗ ಟ್ರೀಟ್ಮೆಂಟ್ ಮಾಡ್ತಾರೆ, ಆ ಮಗ ಸತ್ತೋಗ್ಬಿಡ್ತಾನೆ. ಕೊನೆಗೆ ತಾಯಿ ನನ್ಗೆ ಈಗ ಹಿಂದೆ ಮುಂದೆ ಯಾರಿಲ್ಲಪ್ಪ, ನನ್ಗೆಲ್ಲ ಒಂದು ಅನಾಥಾಶ್ರಮ ಹಾಕ್ಬಿಡಿ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಮ್ಮ ಸಭೆ ಅವರು ಜಸ್ಟಿಲಿ ಕೂತಿದ್ರು, ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ಅನಾಥಾಶ್ರಮ ಯಾಕಮ್ಮ ಹೋಗ್ತೀಯಾ, ದಯವಿಟ್ಟು ನನ್ಗೊಂದು ತಾಯಿ ಇದ್ದಾರೆ, ನೀನು ಒಂದ್ ತಾಯಿ ನಮ್ಮ ಮನೆ ಬಂದ್ಬಿಟ್ರೆ ಏನಾಗಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡಿದ್ದಾರೆ. ಆ ತಾಯಿಗೆ ಏನ್ ಗೌರವ ಕೊಡ್ಬೇಕು ಅದೇ ಗೌರವ ಈಗಲೂ ಕೊಡ್ತಾರೆ. ಈಗಲೂ ಅದೇ ತರ ಈಗ ಈ ಕಾಲದಲ್ಲಿ ನೋಡ್ತಾ ಇದೀರ ನೀವು, ಎಲ್ಲರೂ ತಂದೆ ತಾಯಿ ಇಟ್ಕೊಂಡು ಅನಾಥಾಶ್ರಮಕ್ಕೆ ಇದು ಓಲ್ಡ್ ಏಜ್ ಇದಕ್ಕೆಲ್ಲ ಕಳ್ಸಿದ್ದಾರೆ. ಬಟ್ ಇವ್ರು ಹಂಗ್ ಮಾಡಿಲ್ಲ. ನನ್ನ ತಾಯಿ ನಿಮ್ ಬಾರಮ್ಮ ಕರ್ಕೊಂಡೋಗಿ ಈಗ್ಲಿದ್ದಾರೆ. ಆ ತಾಯಿಗೆ ನಮ್ಗೆ 2 ಕಣ್ಣಲ್ಲ 4 ಕಣ್ಣಿದ್ರು ಸಾಕಾಗಲ್ಲ, ಆ ತರ ನೋಡ್ಕೊಂಡಿದ್ದಾರೆ. ನಾನ್ ಜಾಸ್ತಿ ಮಾತಾಡಲ್ಲ. ನಮ್ ಜೊತೆಲಿ ನಮ್ಮ ಮಕ್ಕಳು ಇದ್ದಾರೆ. ಇವ್ರು ಬಂದು ಸುಮಾರು ಯಾರನ್ನ ಬಡವ್ರ ಮದುವೆ ಇದ್ರೆ ಸರ್ ದಯವಿಟ್ಟು ನನ್ಗೆ ಫೋನ್ ಮಾಡಿ, ನಮ್ಮ ಹೆಸರು ಮಾತ್ರ ಹೇಳ್ಬೇಡಿ ಅಂತ ತಿಳಿಸಿ, ನಾನು ಒಂದು 150-200 ಜನಕ್ಕೆ ರೇಷನ್ ಆದಷ್ಟು ನಾನು ಕಳ್ಸಿ ಅಂತಾರೆ. ಇಲ್ಲ ಮುಗಿಸಿದ್ರೆ ನೀವು ಹಿಂಗೆ ನೀವು ಮುಚ್ಚಿ ಮಾಡ್ತಾ ಇದ್ರೆ ಕೆಲಸ ಇದಾಗಲ್ಲ, ನೀವು ಒಂದು ಲೈವ್ ಅಲ್ಲಿ ಬಂದು ಮಾತಾಡ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಆಯ್ತು ನೀವು ಏನ್ ಮಾಡ್ತೀರಿ ಮಾಡಿ ಅಂದ್ರು. ಸರ್ ನಿಮ್ಮಲ್ಲಿ ಯಾರನ್ನ ಒಂದು ಮನೆ ಹತ್ರ ಒಂದ್ 200 ಜನ ಒಂದು ಬಡವ್ರ ಮದುವೆ ಇದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮ್ಗೆ ಏನ್ ರೇಷನ್ ಬೇಕು ನಮ್ಗೆ ನೀವು ಕಳ್ಸ್ಬಿಡ್ತೀವಿ ಸರ್. ಎಷ್ಟೇ ಮದುವೆ ಇರಲಿ ಸರ್, ನಾವು ನಿಂತು ಮದುವೆ ಮಾಡ್ತೀವಿ. ನಮ್ಮ ದಸಿಗರಲ್ಲಿದ್ದಾರೆ ಅವರೆಲ್ಲ ಬಂದ್ರೆ ದಸಿಗರು ನೋಡಿ, ಅವ್ರ ದಸಿಗರು ನಾವೆಲ್ಲ ಇಲ್ಲಿ ಬಂದು ಕುತ್ಕೊಂಡು ಮಾತು ಮಾತಾಡ್ಬಿಟ್ಟು ಹೊರಗೆ ಬರ್ತೀವಿ. ನೀವು ಮುಂದೆ ಕುತ್ಕೊಂಡಿರಲ್ಲ, ನಾವು ಚಪ್ಪಲಿ ತಪ್ಪಿಟ್ಟು ಹೋಗ್ಬಿಟ್ವಿ. ಬಟ್ ಈ ಪ್ರೋಗ್ರಾಮ್ ಮಾಡಕ್ಕೆ 20 ದಿವಸ ನಿಂತ ಇರಲ್ಲ. ಅವ್ರಿಗೆ ಯಾವ ತರ ಮಾಡ್ಬೇಕು ಪ್ರೋಗ್ರಾಮ್, ಏನ್ ಅರೇಂಜ್ ಮಾಡ್ಬೇಕು, ಯಾರು ಕರಿಬೇಕು, ಹೆಂಗೆ ಏನಂದ್ಬಿಟ್ಟು ಪ್ಲಾನ್ ಇರುತ್ತೆ. ಇನ್ನ 3 ದಿವಸ ಪ್ರೋಗ್ರಾಮ್ ಇರುವಾಗ ಫುಲ್ ಟೆನ್ಷನ್ ಬಂದ್ಬಿಡ್ತಾರೆ. ನಾನು ಹೆಂಗಪ್ಪ ನಡೀತಿದ್ದ ಪ್ರೋಗ್ರಾಮು, ಮಳೆ ಬಂದ್ಬಿಡ್ತಾ, ಬಿಸಿಲು ಬಂದ್ಬಿಡ್ತಾ, ಕರೆಂಟ್ ಹೋಗ್ಬಿಡುತ್ತಾ, ಬರೀ ಟೆನ್ಷನ್ ಇರ್ತಾರೆ. ಸೊ ಕರೆಕ್ಟ್ ಆಗಿ ನಿಯತ್ತಾಗಿದ್ರೆ ಎಲ್ಲಿ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಎಲ್ಲ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಸೊ ನಾನು ಇನ್ನೂ ಜಾಸ್ತಿ ಮಾತಾಡಲ್ಲ. ಬೇರೆ ಏನ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾಟ್ ಒನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಇಡೀ ಸ್ಟೇಟ್ ಅಲ್ಲಿ ಇದ್ರೆ ಹೇಳಿ ಸರ್. ಕಷ್ಟ ಅಂದ್ಬಿಟ್ಟು ಯಾರು ಹೇಳಿದ್ರೆ ದಯವಿಟ್ಟು ನನ್ನ ನಂಬರ್ ನಮ್ಮ ದಸಿಗರ ಹತ್ರ, ನಮ್ಮ ಸಿಕಂದರ್ ಹತ್ರ, ಎಲ್ಲಿ ಸಿಕಂದರ್ ಇಲ್ಲಿ ಅವರಷ್ಟೇ ನನ್ನ ನಂಬರ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸರ್. ನಾವು ನೀವೇನ್ ನಿಂತ್ಕೊಂತೀರ ಅದಕ್ಕೆ ನಾವು ನಾಯಕಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ಸೌಂಡ್ ಬರ್ತಾ ಇಲ್ಲ ಇವ್ರಿ. ಇವತ್ತು ನಾವು ದೇಶದಲ್ಲಿ ಇಷ್ಟು ಧೈರ್ಯವಾಗಿ ಓಡಾಡಕ್ಕೆ, ಸಮಾಜ ಸೇವಕ್ಕೆ ಮಾಡಕ್ಕೆ, ಇವೆಲ್ಲ ನಿಲ್ಸ್ಕೊಂಡ್ಬಿಟ್ಟು ಈ ಪ್ರೋಗ್ರಾಮ್ಸ್ ಎಲ್ಲ ಮಾಡಕ್ ಕಾರಣನೇ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ. ಇವತ್ತು ಮಾತಾಡ್ತಾ ಇದ್ವಿ ಜೈ ಭೀಮ್ ಎಲ್ಲಕ್ಕಿಂತ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿದ್ದೀರಿ. ಜೈ ಭೀಮ್. ಇವಾಗ ಸೌಂಡ್ ಬಂದ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾವು ಸಮಾಜ ಸೇವಕ ಮಾಡ್ತಾ ಇದೀವಿ, ಬಡವ್ರಿಗೋಸ್ಕರ ನಿಂತಿದೀವಿ. ಎಲ್ಲೋಗ್ಬೇಕನ್ನೋ ಒಂದು ಧೈರ್ಯವಾಗಿ ಹೋಗಿ ಮೀಟ್ ಮಾಡ್ತಾ ಇದೀವಿ. ಇದೆಲ್ಲ ಮಾಡಿಕೊಟ್ಟಿರೋದೇ ನಮ್ ಡಾಕ್ಟರ್ ಅಂಬೇಡ್ಕರ್ ಅವರು. ಅವ್ರು ಇವತ್ತು ಈ ಸಂವಿಧಾನ ಮಾಡಿಕೊಟ್ಟಿರಲಿಲ್ಲ ಅಂತಿದ್ರೆ ನಾವು ಇದೆಲ್ಲ ಒಂದ್ ಕಡೆ ಒಂದ್ ಮೂಲೆಗಳಲ್ಲಿ ಕೂತ್ಕೋಬೇಕಾಗಿದ್ದೀವಿ. ನಾವ್ ಎಂತ ಇಲ್ಲ ಮುಗಿದ್ಬಿಡ್ತಾ ಇದ್ರು ನಮ್ಮನ್ನ. ಏನ್ ಸರ್ ಏನ್ ಹೇಳ್ತೀರಾ? ಇವತ್ತು ನಾವು ಧೈರ್ಯವಾಗಿ ಕೆಲಸ ಮಾಡ್ತಾ ಇದೀವಿ, ಜಾತಿ ಮತ ನೋಡ್ತಾ ಇಲ್ಲ, ಒಬ್ಬರಿಗೊಬ್ಬರು ನಿಲ್ಕೊಂತ ಇದೀವಿ. ಕಷ್ಟದಲ್ಲಿ ನಿಲ್ತು ಬಿಟ್ಟು ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿಂದ ಮೂಲೆದಿಂದ ಬರ್ತಾರೆ, ಮೂಲೆದಿಂದ ಬರ್ತಾರೆ. ಆಲ್ಮೋಸ್ಟ್ 120 ವ್ಯಾಲೆಂಟರ್ಸ್ ಬಂದಿದ್ದಾರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ, ಎಲ್ಲ ಜಾಬ್ ನಲ್ಲಿ ಇದ್ದಾರೆ. ಇದು ನಮ್ ಜಾಬ್ ಇಲ್ಲ, ನಮ್ ಜಾಬ್ ಬೇರೆ ಇದೆ. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮ್ ನಲ್ಲಿ ನಮ್ ಟೀಮ್ ಬಂದು ಅಲ್ಲಿ ಬಡವರಿಗೋಸ್ಕರ ನಿಲ್ಸ್ಕೊಡುತ್ತೆ. ಅದೇ ಟೀಮ್ ನೋಡ್ತಾ ನಮ್ಮ ಭಾಷಾ ಸರ್ ಇರ್ಲಿ, ನಮ್ಮ ಮಧುರ್ ಸರ್ ಇರ್ಲಿ, ಎಲ್ಲರೂ ಬಂದು ನಮ್ ಜೊತೆನಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಕೆಲಸ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ. ನಾನು ಸ್ಟಾರ್ಟ್ ಮಾಡಿದ್ದೆ 200 ಜನಕ್ಕೆ, ಇವತ್ತು ನಮ್ ಪೇಜ್ ಮುಖಾಂತರ ಡೈಲಿ 1200 ಜನಕ್ಕೆ ಊಟ ಸಿಗ್ತಾ ಇದೆ ರಾತ್ರಿನಲ್ಲಿ. ನಿಮ್ಗೆಲ್ಲ ಗೊತ್ತಿಲ್ಲ, ನೈಟ್ ನಲ್ಲಿ ಊಟ ಮಾಡಿಲ್ಲ ಅಂದ್ರೆ ನಿದ್ರೆ ಬರಲ್ಲ ಸರ್. ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಎಂತ ತರ ಇರ್ತಾರೆ ಅಂದ್ರೆ ಯಾರಿಗೂ ಕೇಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಹಂಗೆ ಮೂಲೆನಲ್ಲಿ ಮಲ್ಕೊಂಡ್ ಬಿಟ್ಟಿರ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿ ಕೇಸ್ ಮೇಲೆ ಬಂದಿರ್ತಾರೆ, ಯಾವ್ದಾದ್ರು ಸ್ಟೇಟ್ ನಲ್ಲಿ ಬಿಟ್ಟು ಬಂದಿರ್ತಾರೆ, ಎಲ್ಲೆಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ. ಪಾಪ ಅವ್ರಿಗೆ ಏನು ಗೊತ್ತಾಗಿರಲ್ಲ. ಅಂತವ್ರಿಗೆ ಅವ್ರಿಗೋಸ್ಕರ ಟ್ರೀಟ್ಮೆಂಟ್ ಗೋಸ್ಕರ ಇರ್ಲಿ, ಡಾಕ್ಟರ್ಸ್ಗೆ ಮಾತಾಡೋದಿರ್ಲಿ, ಅವ್ರಿಗೋಸ್ಕರ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ಏನೇನ್ ಬೇಕು ಅದೆಲ್ಲ ಸೌಲಭ್ಯ ಮಾತಾಡಿ ಆಪರೇಷನ್ಸ್ ಮಾಡಿ ಅವ್ರು ಹೋಗೋವರ್ಗು ಅಡ್ಮಿಷನ್ ಮಾಡಿ ಡಿಸ್ಚಾರ್ಜ್ ಮಾಡೋರ್ಗು ಜೊತೆನಲ್ಲಿ ಇರ್ತೀವಿ. ಈ ಮಾತನ್ನ ನೋಡ್ಬೇಕಂದ್ರೆ ನಮ್ಮ
ಸರ್ ಕೂತ್ಕೊಂಡಿದ್ದಾರೆ ನಮ್ ಜೊತೆ ನಿಮ್ ಬಹಳ ವರ್ಷದಿಂದ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎದ್ದೋಡ್ರಿ ಸರ್, ನಮ್ ಜೊತೆನಲ್ಲಿ ಇವತ್ತಲ್ಲಿ ಯಾರು ಇರಲ್ಲ, ಅವ್ರವ್ರೆ ಮಾಡ್ತಾ ಇದ್ದಾರೆ. ಅದೇನನ್ನ ಅನ್ಕೊಳ್ಳಿ, ಇವತ್ತು ನಾವಿಲ್ಲಿ ಒಗ್ಗಟ್ಟಾಗಿಲ್ಲ ಎಲ್ಲ ಕೂತ್ಕೊಂಡಿದೀವಿ ಅಂದ್ರೆ ಇದು ಮಾಡ್ಕೊಟ್ಟಿರೋದೇ ಡಾಕ್ಟರ್ ಅಂಬೇಡ್ಕರ್ ಅವರು. ಇದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ ಸಂವಿಧಾನದ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿರೋ ಮಾತು ಇವತ್ತು ನಾವು ಉಳಿಸ್ಕೋಬೇಕಂದ್ರೆ ಈ ಯಾರಿಗೂ ಜಾತಿ ಮತ ಇವತ್ತು ಬಹಳ ಜಾಗದಲ್ಲಿ ಇದು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಪ್ರಮುಖ ಬಗ್ಗೆ, ದೇಶದ ಬಗ್ಗೆ ನಾನು ನೀನು ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಇದು ಮುಗಿಸೋ ಕೆಲಸ ನಮ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನಮ್ ಕ್ಯಾಂಪಸ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾರ್ದು ಜಾತಿ ಮತ ನೋಡ್ದಂಗೆ ನೈಟ್ ಇಲ್ಲ ಡೇ ಇಲ್ಲ, ಯಾವ ಬಡವರು ಬಗ್ಗೆ ಅವ್ರಿಗೋಸ್ಕರ ನಿಲ್ಸ್ಕೊಂಡ್ಬಿಟ್ಟು ಇವತ್ತು ನಾವು ಸಮಾಜ ಸೇವೆ ಮಾಡ್ತಾ ಇದ್ವಿ ಅಂದ್ರೆ ಅದು ಕೊಟ್ಟಿರೋ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಧನ್ಯವಾದಗಳು. ಈ ನಮ್ಮ ಕರ್ನಾಟಕ ದಲಿತ ಸೇನೆ ಇವತ್ತು ನಮ್ ಮಾತಾಡೋಕೆ ಅವ್ರ ಮಾತು ನಿಮ್ ಮುಂದೆ ಹೇಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಬಲ ಥ್ಯಾಂಕ್ಸ್ ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಬಂದಾಗ ಸಂವಿಧಾನ ಅರ್ಥ ಮಾಡ್ಕೊಟ್ಟಲ್ಲ ಅಂಬೇಡ್ಕರ್ ಅವರು ನಮ್ಮ ವ್ಯಕ್ತಿಯಿಂದ ಮಾತಾಡಿದ್ದಾರೆ. ಇವತ್ತು ಅವ್ರು ಮಾತಾಡಿರೋ ಮಾತುಗಳು ಬಹಳ ಅರ್ಥಪೂರ್ಣವಾಗಿತ್ತು. ತಂದೆ ತಾಯಿಗಳನ್ನ ಆಶ್ರಮದಲ್ಲಿ ಬಿಟ್ಟಿದ್ದಾರೆ ದಲಿತ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಓದಿಸ್ತಾರೆ. ಇವರು ಅಮೆರಿಕಾದಲ್ಲಿ ಲಂಡನ್ಗಳಲ್ಲಿ ಇರ್ತಾರೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕೆ ಯಾರೋ ಬಾಯನ್ನ ಮಡಗಿರ್ತಾರೆ. ಇದನ್ನೇ ತಗೊಂಡೋಗಿ ಅನಾಥ ಜನಕ್ಕೆ ಕೊಡ್ತಾರೆ. ಅವ್ರಿಗೆ ಅಷ್ಟ ಇಷ್ಟ ಅವ್ರು ಸಮುದ್ರ ಕೊಟ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂತ. ಸರ್ ನಿಮ್ಮಿಂದ ಹೇಳ್ತೇನೆ, ನಾನು ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ನಾನು ಈ ಕ್ಷೇತ್ರದಲ್ಲಿ ಗ್ಯಾರಂಟಿ ಕಮಿಟಿ ಚೇರ್ಮನ್ ಅವಾಗಿಂದ ಬೋರ್ಡ್ ನೋಡ್ತಾ ಇದ್ದೆ. ಬೋರ್ಡ್ ಅಲ್ಲಿ 3 ಜನ ಅವ್ರೆ. ಅವ್ರು 3 ಜನ ಕರ್ಕೊಂಡ್ಬಂದ್ರೆ 3 ಜನ ಆಗ್ಬಿಡೋದು. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಬರ್ತಾರೆ ನೋಡಿ, ಅವ್ರ ತರ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು. ಯಾವಾಗ ವಾತಾವರಣ ಜೊತೆ ಇರ್ತಾರೆ. ನಾನು ಈ ಭಾಗದಲ್ಲಿ 60 ಸಂಘ ಎಲ್ಲ ಹೋರಾಟಗಾರರಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡೋರು, ಫ್ಲೈಓವರು, ಗ್ರೌಂಡ್, ಸರ್ಕಾರಿ ಜಮೀನು ಯಾರು ನಂಬಿದಾರೋ ಅವ್ರಿಗೆಲ್ಲ ಬುದ್ಧಿ ಕಲಿಸಿ ಅದನ್ನ ಹೊಸ ಬರ್ತೀವಿ.
ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದು ನಮ್ಮಲ್ಲಿ ಇದು ಬೋರ್ಡ್ ಓಪನ್ ಆಗಿದೆ ಇವತ್ತೊಂದು ದಿವಸ. ಇಲ್ಲಿ ನಮ್ಮ ಅಂಬೇಡ್ಕರ್ ಸರ್ಕಲ್ HBR ಲೇಔಟ್ ಅಲ್ಲಿ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಫಂಕ್ಷನ್ ನಡೀತೈತೆ. ಗಣರಾಜ್ಯೋತ್ಸವ ಇವತ್ತಿನ ದಿವಸ. ನಮ್ದು ಕೋರೆಗಾಂವ್ ಇದರ ಪ್ರೋಗ್ರಾಮ್ ವಿಜಯಗಾಗಿ 5 ಬೋರ್ಡ್ ಓಪನಿಂಗ್ ಐತೆ. ಡೌನಲ್ಲಿ 1, HBR ಒಂದು ರಾಮ ಮಂದಿರ ಸರ್ಕಾರ ಬಿಡಿಯ ಕಾಂಪ್ಲೆಕ್ಸ್ ಹತ್ರ ಐತೆ. ಇವಾಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಆದ್ಮೇಲೆ ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಕೆಜೆಹಳ್ಳಿ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಏನು ಕೆಜೆಹಳ್ಳಿ ಗ್ರಾಮ ಶಾಖೆ ಆಗಿದೆ, ಈ ಗ್ರಾಮ ಶಾಖೆಯನ್ನು ಮಾಡಿರ್ತಕ್ಕಂಥ ನಮ್ಮ ಏನು ಪದಾಧಿಕಾರಿಗಳಿದ್ದಾರೆ, ಇವರುಗಳು ಈ ಒಂದು ಬಾಬಾ ಸಾಹೇಬರ ಹೋರಾಟವನ್ನ ಮುನ್ನಡೆಸಬೇಕು. ಬಾಬಾ ಸಾಹೇಬರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಈ ಹೋರಾಟವನ್ನ ಮುನ್ನಡೆಸಿ ಬಾಬಾ ಸಾಹೇಬರ ಕಂಡಂತ ಕನಸಿನ ಕಡೆ ತಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದಾವೆ. ಆ ಸವಾಲುಗಳನ್ನ ಎದುರಿಸಬೇಕಾದ್ರೆ ನಮಗೊಂದು ಶಕ್ತಿ ಬೇಕು. ಆ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳು ಮತ್ತು ಅವರ ಚಿಂತನೆಗಳು ಮತ್ತು ಅವರ ಏನು ಕನಸೇನಿತ್ತು ಅದನ್ನ ಸರಿಯಾಗಿ ನಾವು ಮೈಗೂಡಿಸ್ಕೊಂಡು ಮಾತ್ರ ನಮಗೆ ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಗ್ರಾಮ ಶಾಖೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಏನು ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಗ್ರಾಮ ಶಾಖೆಯನ್ನ ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದೀರಿ ಆ ಉದ್ದೇಶವನ್ನ ಸರಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಹೋರಾಟ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಸಹ ಹೋರಾಟದ ಕಡೆ ಸಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಹೋರಾಟಗಾರರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಭೀಮಾ ವಂದನೆಗಳು. ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಾ ಇರೋ ಮುಖಾಂತರ ಏನೆಂದರೆ ಕೆಜೆಹಳ್ಳಿ ಲಿಮಿಟ್ ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಇದೆ ನಮ್ಮ ಸಿಕಂದರ್ ಹೆಸರು. ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬುದ್ಧ ಬಸವಣ್ಣ ಆಶೀರ್ವಾದ ನಮ್ಮ ಸಿಕಂದರ್ ತಲೆ ಮೇಲೆ ಇರಲಿ. ಪ್ರತಿಯೊಂದು ಹೋರಾಟ ಮಾಡ್ತಾರೆ, ಅವ್ರು ಯಶಸ್ವಿ ಆಗ್ಲಿ. ಮತ್ತೆ ನಮ್ಮ ಗೋವಿಂದರಾಜ್ ಅವರು ಅಧ್ಯಕ್ಷರಿದ್ದಾರೆ, ಅವ್ರಿಗೂ ನಾನು ಭೀಮಾ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಇವತ್ತಿನ ದಿವಸ ಒಂದು ಶಾಖೆ ಓಪನ್ ಮಾಡಿದ್ದಾರೆ, ಒಂದು ಬೋರ್ಡ್ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇವರಿಗೆ ಒಂದು ಎಲ್ಲ ಹೋರಾಟಗಾರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಗೂಡಿಸ್ಕೊಂಡಿದ್ದೀವಿ. ನಾವೊಂದು ಹೋರಾಟಗಾರನ್ನು ಮೈಗೂಡಿಸ್ಕೊಂಡಿದ್ದೀವಿ. ನಾವು ದಲಿತರಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾರು ಅಷ್ಟೇ ಒಂದು ಹೋರಾಟಗಾರರಾದ್ಮೇಲೆ ನ್ಯಾಯಕ್ಕೆ ತಲೆ ಬಗ್ಗಿಸ್ತೀವಿ, ಮತ್ತೆ ಅನ್ಯಾಯಕ್ಕೆ ತಲೆ ಕಟ್ ಮಾಡ್ಬಿಡ್ತೀವಿ. ಆ ತರ ನಾವಿದ್ದೀವಿ. ನಾವೆಲ್ಲ ಅಣ್ಣ ತಮ್ಮ ತರ. ಅದಕ್ಕೆ ನಾವು ಒಂದು DSS ಉದ್ಘಾಟನೆ ಆಗಿದ್ದಕ್ಕೆ ನನ್ಗೆ ಕರೆದಿದ್ದಾರೆ. ಎಲ್ಲರಿಗೂ ನಾನು ಭೀಮಾ ವಂದನೆಗಳು ಮತ್ತೆ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಟಿಪ್ಪು, ಜೈ ಕರ್ನಾಟಕ, ಜೈ DSS. ಓಕೆ, ಡನ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಊಟ ಮಾಡಿದ ನಂತರ ತಟ್ಟೆಗಳನ್ನೆಲ್ಲ ಒಂದು ಕಡೆ ಆನಂದ್ರ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಾಹೇಬರಿಗೆ ಒಂದು ಸನ್ಮಾನ ಮಾಡಬೇಕು.